ಕೆ ಅಣ್ಣಾಮಲೈ, ಕುಪ್ಪುಸ್ವಾಮಿ ಅಣ್ಣಾಮಲೈ ಕರ್ನಾಟಕ ರಾಜ್ಯದಲ್ಲಿ IPS ಅಧಿಕಾರಿಯಾಗಿ ಸೇವೆ ಸಲ್ಲಿಸಿ IPSಗೆ ರಾಜೀನಾಮೆಯನ್ನು ನೀಡಿ ತಮಿಳುನಾಡಿನ ರಾಜಕೀಯದಲ್ಲಿ ಪ್ರವೇಶ ಮಾಡಿದ ಅಣ್ಣಾಮಲೈ 2021ರಲ್ಲಿ ಭಾರತೀಯ ಜನತಾ ಪಾರ್ಟಿಯ ತಮಿಳುನಾಡಿನ ರಾಜ್ಯಾಧ್ಯಕ್ಷರ ಆಗುವುದರ ಮೂಲಕ ಅವರ ರಾಜಕೀಯ ಜೀವನವನ್ನು ಆರಂಭಿಸಿದ ಅಣ್ಣಾಮಲೈ ಅವರು 2 ಬಾರಿ ಚುನಾವಣೆಯಲ್ಲಿ ಸೋತಿದ್ದಾರೆ. ಭಾರತೀಯ ಜನತಾ ಪಾರ್ಟಿ ಮತ್ತು ಅಣ್ಣಾಮಲೈ ಅವರ ನಡುವಿನ ಭಿನ್ನಾಭಿಪ್ರಾಯದಲ್ಲಿ ಅಣ್ಣಾಮಲೈ ಇವತ್ತು ರಾಜೀನಾಮೆಯನ್ನ ಅವರ ಸದಸ್ಯತ್ವಕ್ಕೆ ನೀಡಿದ್ದಾರೆ. ಮತ್ತೆ ಪ್ರಾದೇಶಿಕ ಪಕ್ಷವನ್ನ ಕಟ್ಟಿ ಒಂದು ಚಳುವಳಿಯ ಮೂಲಕ ತಮಿಳುನಾಡಿನಲ್ಲಿ ಹೊಸ ರಾಜಕೀಯದ ಚಿತ್ರವನ್ನ ತೋರಿಸ್ತೇವೆ ಅನ್ನುವ ಅವರ ಉತ್ಸಾಹ, ಅವರ ಮಾತುಗಾರಿಕೆ ಅನ್ನುವ ಭಾವ ಅವರನ್ನ ಮತ್ತಷ್ಟು ದೊಡ್ಡವರನ್ನಾಗಿಸಿದೆ. ತಮಿಳುನಾಡಿನಲ್ಲಿ ಅವರಿಗೆ ಸಿಗುತ್ತಿರುವ ಅನುಕಂಪ ಅವರನ್ನ ಮುಂದೊಂದು ದಿನ ತಮಿಳುನಾಡಿನ ರಾಜಕೀಯದ ಉತ್ತುಂಗವನ್ನ ನೋಡುವಂತಹ ಅವಕಾಶವನ್ನ ಮಾಡಿಕೊಡುತ್ತೆ ಅನ್ನುವ ಎಲ್ಲ ಸೂಚನೆಗಳು ಕೂಡ ಕಾಣ್ತಾ ಇದ್ದಾವೆ. ಅವರ ಸ್ಪಷ್ಟವಾದ ರಾಜಕೀಯ ನಿರ್ಧಾರ ಅವರನ್ನ ಗೆಲ್ಲಿಸಲಿ, ತಮಿಳುನಾಡಿನ ರಾಜಕಾರಣದ ಉತ್ತುಂಗವನ್ನ ಕಾಣುವಂತೆ ಮಾಡಲಿ ಅನ್ನುವುದು ಅವರ ಅಭಿಮಾನಿಗಳ ಆಶಯ. ಫಿಯರ್ಲೆಸ್ ಮೈಂಡ್ಸ್ ಹ್ಯಾವ್ ನೋ ಲಿಮಿಟ್ಸ್. ನಿರ್ಭೀತ ಮನಸ್ಸುಗಳಿಗೆ ಮಿತಿಯೇ ಇಲ್ಲ ಅನ್ನೋ ತರದ ಮಾತಿನಂತೆ ಅವರು ಬದುಕ್ತಾರೆ. ಆ ರೀತಿಯ ರಾಜಕಾರಣವನ್ನ ಅವರು ಮಾಡ್ತಾರೆ ಅನ್ನುವ ಅವರ ಅಭಿಮಾನಿಗಳ ಆಶಯ ಖಂಡಿತವಾಗಿ ಈಡೇರಲಿ.